ಅತ್ಯದ್ಭುತವಾದಂಥ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಇದೆ. ಆ ಇಂಟರ್ವ್ಯೂ ಆದ ನಂತರ ಬಹುಶಃ ಎಲ್ಲ ಚಾನಲ್ಗಳು ಅವರ ಹಿಂದೆ ಓಡ್ತಾರೆ. ಹೌದು, ನೀವು ಬರೆದಿಟ್ಕೊಳ್ಳಿ, ಎಲ್ಲ ಚಾನಲ್ ಅವರ ಹಿಂದೆ ಓಡ್ತಾರೆ. ನಮ್ಮ ಬಳಿ ಅದು ರೆಕಾರ್ಡ್ ಆಗಿದೆ. ಸೊ ಹಾಗಾಗಿ ಯಾರವರು ಅನ್ನುವಂಥ ಕುತೂಹಲ, ಯಾರು ಏನೇ ಹೇಳಿ ಆ ಮನುಷ್ಯ ಹೇಳಿದ್ದೇ ಅಂತಿಮ ರೀ. ಅವರು ಏನು ಹೇಳಿದ್ದಾರೆ ಅನ್ನೋದು 10 ಗಂಟೆಗೆ ರಿವೀಲ್ ಆಗುತ್ತೆ. ಈ ನಡುವೆ ನಮ್ಮ ರಿಪಬ್ಲಿಕ್ ಕನ್ನಡ ಸುದ್ದಿ ನೋಡ್ತಾ ಇದ್ದಂತಹ CCB ಪೊಲೀಸರು, ನಮ್ಮ ರಿಪಬ್ಲಿಕ್ ಕನ್ನಡದ ಸುದ್ದಿ ನೋಡ್ತಾ ಇದ್ದಂಥ CCB ಪೊಲೀಸರು ಪ್ರತಿದಿನ ನಾವು ಕೆಲವು ಮಾಹಿತಿಗಳನ್ನು ಕೊಡ್ತಾ ಇದ್ದೀವಿ. KFC ಚಿಕನ್ ಕೊಡ್ತಾ ಇದ್ದಾರಂತೆ ದರ್ಶನ್ಗೆ, ಆಮೇಲೆ ಏನು ಸಿಗರೇಟ್ ಕೊಡ್ತಾ ಇದ್ದಾರಂತೆ, ಆಮೇಲೆ ತಲೆದಿಂಬು ಕೊಡ್ತಾ ಇದ್ದಾರಂತೆ, ಹಾಸಿಗೆ ಕೊಡ್ತಾ ಇದ್ದಾರಂತೆ, ಮಸಾಜ್ ಮಾಡ್ತಾ ಇದ್ದಾರಂತೆ, ಅಲ್ಲಿದ್ದವರು ಕೆಲವರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಂಥೇಳಿ ಪದೇ ಪದೇ ಸುದ್ದಿ ಬಿತ್ತರ ಮಾಡ್ತಾ ಇದ್ದೀವಿ. ನೋಡಿ, ನಮ್ಮ ಸುದ್ದಿಯನ್ನು, ಯಾಕಂದರೆ ಅದು ನಿಖರವಾದಂಥ ಮಾಹಿತಿ, ವಿಶೇಷವಾಗಿ ನಮ್ಮ ನವೀನ್ ಶೆಟ್ಟಿ ಕೆರಾಡಿ, ಹೌದು, ಇಲ್ಲಿ ಆನೇಕಲ್ನ ರಿಪೋರ್ಟ್ರು ಎಂಥ ಮಾಹಿತಿ ಕೊಟ್ಟರು ಅಂತಂದರೆ ನಾವು ಅದನ್ನು ಪದೇ ಪದೇ ಬಿತ್ತರ ಮಾಡಿದ್ವಿ. ನಾವು ಅದನ್ನು ಬಿತ್ತರ ಮಾಡಿದ ನಂತರ ಯಾರು ಅಲರ್ಟ್ ಆದರೂ ಗೊತ್ತಾ? CCB ಪೊಲೀಸರು ಪರಪ್ಪನ ಅಗ್ರಹಾರ ಜೈಲ್ಗೆ ರೇಡ್ ಮಾಡಿದ್ರು. ಪರಪ್ಪನ ಅಗ್ರಹಾರ ಜೈಲ್ಗೆ ರೇಡ್ ಮಾಡಿ 100 ಜನ ಸಿಬ್ಬಂದಿಗಳ ಜೊತೆ ರೇಡ್ ಮಾಡಿ, 3 ACPಗಳ ಜೊತೆ ರೇಡ್ ಮಾಡಿ, 8 CPIಗಳ ಜೊತೆಯಲ್ಲಿ ರೇಡ್ ಮಾಡಿ ದರ್ಶನ್ ಬ್ಯಾರಾಕ್ನ ಇಂಚಿಂಚು ತಲಾಶ್ ಮಾಡಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಇಂಪ್ಯಾಕ್ಟ್. ದರ್ಶನ್ ಕೊಠಡಿಯ ಮೂಲೆ ಮೂಲೆ ಸಿಗರೇಟ್ ಇದೆಯಾ, KFC ಚಿಕನ್ ಪೀಸ್ ಎಲ್ಲಾದ್ರೂ ಕಂಡು ಬರ್ತಾ ಇದೆಯಾ, ಮೊಬೈಲ್ ಇದೆಯಾ, ಫೋನ್ ಇದೆಯಾ, ಬೇರೆ ಏನಾದರೂ ಮಾಹಿತಿ ಇದೆಯಾ, ಅಕ್ಕಪಕ್ಕದ ಕೆಲವು ರೌಡಿಗಳು ಮಸಾಜ್ ಮಾಡ್ತಾ ಇರೋದು ನಿಜಾನ? 100ಕ್ಕೂ ಅಧಿಕ ಸಿಬ್ಬಂದಿ ದಾಳಿ. ಇದು ಕಾಂಜಿ ಪಿಂಜಿ ವಿಚಾರ ಅಲ್ಲ. ಆಲ್ರೆಡಿ ಮೊಬೈಲ್ ಸಿಕ್ಕಿದೆ ಅನ್ನೋ ಮಾಹಿತಿ, ಮೊಬೈಲ್ ಸಿಕ್ಕಿದೆ ಅನ್ನುವಂಥದ್ದು ನಾವು ರಿಪಬ್ಲಿಕ್ ಕನ್ನಡದಲ್ಲಿ ಹೇಳ್ತಾ ಇದ್ವಿ. ಈಗ ಕೆಲವರು ಹೇಳ್ತಾ ಇದ್ರಲ್ವ, ನಿಮಗೆ ಹೆಂಗೆ ಗೊತ್ತಾಯ್ತು ಅಂತ ಕೇಳ್ತಾ ಇದ್ರಲ್ವ. ನಮ್ಗೆ ಗೊತ್ತಾಗುತ್ತೆ ರೀ. ಅಲ್ಲಿ ಏನು ಪೊಲೀಸ್ ಸ್ಟೇಷನ್ ಇರ್ಬೋದು, ಒಬ್ಬ CM ಇರ್ಬೋದು, ಅಥವಾ DCM ಇರ್ಬೋದು, ಅಥವಾ ಬೇರೆ ಬೇರೆ ಸಂಬಂಧಪಟ್ಟ ಮಂತ್ರಿಗಳಿರ್ಬೋದು. ನೀವೇನು ಅಂದ್ಕೊಂಡ್ರಿ ನಾವು ಅವರು ಓಡಾಡಿದಾಗ ಮಾತ್ರ ನೋಡ್ತೀವಿ ಅಂತನಾ? ಅಲ್ಲ, ಅವರ ಡ್ರೈವರ್, ಅವರ 4 ಡ್ರೈವರ್ಗಳ ನಂಬರ್ ನಮ್ಮ ಬಳಿ ಇರುತ್ತೆ. ಆ ಡ್ರೈವರ್ಗಳ ಫ್ರೆಂಡ್ಗಳ ನಂಬರ್ ನಮ್ಮ ಬಳಿ ಇರುತ್ತೆ. ಅವರ ಸೆಕ್ಯೂರಿಟಿ ಗಾರ್ಡು, ಆಮೇಲೆ ಅವ್ರದ್ದು ಯಾರು ಸೆಕ್ಯೂರಿಟಿಗೆ ಇರ್ತಾರಲ್ಲ ಅವರ ನಂಬರ್ ಇರುತ್ತೆ, ಅವರ PAಗಳ ನಂಬರ್ ಇರುತ್ತೆ, ಅವರ ಅಕ್ಕಪಕ್ಕದವರ ನಂಬರ್ ಇರುತ್ತೆ, ಅವರ ನಂಬರ್ ಕೂಡ ಇರುತ್ತೆ. ಅವರು ಓಡಾಡೋ ಜಾಗದ ಮುಂಭಾಗದಲ್ಲಿರುವಂಥ ಅಂಗಡಿಯವರ ನಂಬರ್ ಇರುತ್ತೆ. ನಾವೇನು ಒಂದು CM ಅನ್ನು ಟ್ರ್ಯಾಕ್ ಮಾಡಬೇಕು ಅಂದರೆ ನಮ್ಮ ಬಳಿ 500 ನಂಬರ್ ಇರುತ್ತೆ ರೀ. 500 ನಂಬರ್ ಇರುತ್ತೆ. ಇಲ್ಲಿದ್ರೆ ಎಲ್ಲಿರ್ತಾರೆ, ಅಲ್ಲಿದ್ರೆ ಎಲ್ಲಿರ್ತಾರೆ ಅಂತೇಳಿ. ಹಾಗೇನೆ ಒಂದು ಕೋರ್ಟ್ನ ಒಳಗಡೆ ಇರುವಂಥವ್ರ ನಂಬರ್ ಕೂಡ ಇರುತ್ತೆ. ನಮ್ಮ ವೃತ್ತಿ ಅದು. ಆಮೇಲೆ ಜೈಲಲ್ಲಿ ಅಲ್ಲಿ ಅಡುಗೆ ಮಾಡೋರ ನಂಬರು ನಮ್ಮ ಹತ್ರ ಇರುತ್ತೆ, ಅಲ್ಲಿ ತರಕಾರಿ ತಗೊಂಡು ಹೋಗೋರ ನಂಬರ್ ಇರುತ್ತೆ. ನಮಗೆ ಬೇಕು ಅಂತಂದರೆ ಇರುತ್ತೆ. ಅಲ್ಲಿ ಏನಾಗುತ್ತೆ ಏನಾಗೋದಿಲ್ಲ ಅಂತ ಯಾರು ಹೇಳಿದ್ರು ಕೂಡ ನಾವು ಅದನ್ನು ಪತ್ತೆ ಹಚ್ಚಿರ್ತೀವಿ. ಆಯ್ತಪ್ಪ, ನಾವು ಹೇಳಿದ್ದು ಸುಮ್ಮನೆ ಹೇಳಿದರೆ ಈ CCB ಪೊಲೀಸರು 100 ಜನ ಇಟ್ಕೊಂಡು ಹೋದ್ರಲ್ಲ, ಅವ್ರಿಗೇನು ಬೇರೆ ಕೆಲಸ ಇರಲಿಲ್ವಾ? ಅಂದರೆ ಅವ್ರಿಗೂ ಕೂಡ ಮಾಹಿತಿ ಸಿಕ್ಕಿರತ್ತೆ. ಅದನ್ನು ನಾವು ಮಾಧ್ಯಮದ ಮುಖಾಂತರ ಕೊಟ್ಟಿವಿ ಅನ್ನೋದು ಬೇರೆ ವಿಚಾರ. ಆಮೇಲೆ ಜೈಲು ಅಕ್ರಮದ ಬಗ್ಗೆ ನಾವು ನಿರಂತರ ವರದಿಯನ್ನು ಮಾಡ್ತಾ ಇದ್ವಿ. ಸಂಭವ ಅಲ್ಲಿ ಏನೋ ಸಿಕ್ಕಿಲ್ಲದೆ ಇದ್ದಿರ್ಬೋದು. ಹಾಗಂತ ಅವರೇನು ಇಟ್ಕೊಂಡು ಅಲ್ಲಿ ಕೂತಿರೋದಿಲ್ಲ, ಬೇಗ ಬೇಗ ಮುಗಿಸ್ರಪ್ಪ ಬಂದ್ಬಿಡ್ತಾರೆ, ಟೈಮಲ್ಲಿ ಆಗುತ್ತೆ. ಆದರೆ ಹೇಳೋದು ಒಂದೇ, ನಾವು ಭಯ ಬೇಕು. ಅದು ದರ್ಶನ್ ಆಗಿರಲಿ, ಪೊಲೀಸರಾಗಿರಲಿ, ಮತ್ತೊಬ್ಬರಾಗಿರಲಿ, ಸಮಾಜ ಆಗಿರಲಿ, ಯಾರೇ ಆಗಿರಲಿ, ನಮಗೊಂದು ಭಯದ ಚೌಕಟ್ಟಲ್ಲಿ ಇರ್ಬೇಕ್ರಿ. ಈ ಭಗವಂತಂದು ಕೂಡ ಇದೆಯಲ್ಲ, ಭಯ ಮತ್ತು ಭಕ್ತಿ ಅಂತಾರೆ. ಕೇವಲ ಭಕ್ತಿ ಅನ್ನಲ್ಲ, ಭಯ ಮತ್ತು ಭಕ್ತಿ. ಅದು ಒಂದು ಮಾರ್ಜಿನ್ ಹಾಕಿದಂಗೆ ನಮಗೆ ಸಮಾಜದಲ್ಲಿ. ಇಲ್ಲ ಅಂತಂದ್ರೆ ಏನು? ಆ ರೋಡ್ ರೇಜ್ಗಳು, ಹೆಣ್ಣು ಮಕ್ಕಳು ಹೋಗೋಂಗಿಲ್ಲ, ಹೆಣ್ಣು ಮಕ್ಕಳು ಬಿಡಿ, ಗಂಡು ಮಕ್ಕಳು ಹೋಗೋಂಗಿಲ್ಲ, ಗಂಡು ಮಕ್ಕಳನ್ನು ಕೂಡ ಎತ್ತಾಕೊಂಡು ಹೋಗ್ಬಿಡ್ತಾರೆ. ಈಗಂತೂ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅಂತ ಭೇದ ಇಲ್ವೇ? ಈ ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ ಆದ ನಂತರ ಹಂಗಾಗಿಬಿಟ್ಟಿದೆ. ಸೊ ಹಾಗಾಗಿ ಜೈಲು ಅಕ್ರಮದ ಬಗ್ಗೆ ನಮ್ಮ ನವೀನ್ ಶೆಟ್ಟಿ ಕೆರಾಡಿ ನಿರಂತರ ವರದಿ, ಯಾವ ಚಾನಲ್ ಈ ಥರ ವರದಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಒಂದು. ಆಮೇಲೆ ಮುಡ ಹಗರಣಕ್ಕೆ ಸಂಬಂಧಪಟ್ಟಾಗೆ ನಾವು ವರದಿ ಮಾಡ್ದಂಗೆ ಯಾರೂ ವರದಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಸತ್ಯ ಇರಲಿ, ಮತ್ತೊಂದಿರಲಿ, ಮಗದೊಂದಿರಲಿ, ಅದರ ಸತ್ಯಾಸತ್ಯತೆ ವಿಚಾರದಲ್ಲಿ ನಾವು ಎಲ್ಲವನ್ನು ಕೂಡ ವರದಿ ಮಾಡಿದ್ದೀವಿ. ಅದು ಆ ಪಾರ್ಟಿ ಈ ಪಾರ್ಟಿ ಅನ್ನುವಂಥದ್ದಲ್ಲ. ಒಂದೇ ಪಾರ್ಟಿ ನಮಗೆ. ಈ ದೇಶ ಅನ್ನೋದು ನಮಗೆ ಪಾರ್ಟಿ, ಈ ರಾಜ್ಯ ಅನ್ನೋದು ನಮಗೆ ಪಾರ್ಟಿ. ನಾವು ಪದೇ ಪದೇ ಹೇಳ್ತಾ ಇರ್ತೀವಿ, ನಮಗೆ ದೇಶ ಮೊದಲು. ಕರ್ನಾಟಕದ ವಿಚಾರಕ್ಕೆ ಬಂದಾಗ ಕರ್ನಾಟಕ ಮೊದಲು, ಕನ್ನಡದ ವಿಚಾರಕ್ಕೆ ಬಂದಾಗ ಕನ್ನಡ ಮೊದಲು. ಹಾಗಂತ ಈಗ ನಾವೊಮ್ಮೆ ಹೇಳ್ತಾ ಇರ್ತೀವಿ, ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ, ಕಾಶ್ಮೀರ ಭಾರತಕ್ಕೆ ಸೇರಲೇಬೇಕು ಅಂತ ನಾವೊಂದು
ಇದರಲ್ಲಿ ಹಾಕಿರ್ತೀವಿ ಅಂತ ಇಟ್ಕೊಳ್ಳಿ, ಯಾವುದರಲ್ಲಿ, ಫೇಸ್ಬುಕ್ಕಲ್ಲಿ. ಹೌದು. ನಾಳೆ ಆ ಕಾಶ್ಮೀರ ಮತ್ತು ಕರ್ನಾಟಕ ನಡುವೆ ಕ್ರಿಕೆಟ್ ಮ್ಯಾಚ್ ಆಗುತ್ತೆ. ಆಗ ನಾವೇನಾಗ್ತೀವಿ, RCB ಗೆಲ್ಲಬೇಕು, ಕಾಶ್ಮೀರ ಸೋಲಬೇಕು ಅಂತ. ಆಗ ಒಬ್ಬ ಬರ್ತಾನೆ, ನೋಡಿದ್ರಾ ಇವ್ರದೆಲ್ಲ ಡಬಲ್ ಸ್ಟ್ಯಾಂಡರ್ಡು, ಅವತ್ತು ಕಾಶ್ಮೀರ ಅವಿಭಾಜ್ಯ ಅಂಗ ಅಂತಂದ್ರು, ಇವತ್ತು ನೋಡಿದ್ರಾ ಕಾಶ್ಮೀರ ಸೋಲಬೇಕು, ಕರ್ನಾಟಕ ಗೆಲ್ಲಬೇಕು. ಹೌದಪ್ಪ, ಭಾರತದ ವಿಚಾರ ಬಂದಾಗ ಭಾರತ ಗೆಲ್ಲಬೇಕು, ಕರ್ನಾಟಕದ ವಿಚಾರ ಬಂದಾಗ ಕರ್ನಾಟಕವೇ ಗೆಲ್ಲಬೇಕು. ಅರ್ಥ ಆಯ್ತಲ್ಲ ನಿಮಗೆ? ಕಾಶ್ಮೀರ ನಾವು ಹೇಳಿಲ್ವಾ, ನಾವು ಕಾಶ್ಮೀರ ನಮ್ದಪ್ಪ, ಬೇಕೇ ಬೇಕು ಅಂತೇಳಿ. ಆಯ್ತಪ್ಪ, ಕಾಶ್ಮೀರ ಮತ್ತು ಕರ್ನಾಟಕ ನಾಳೆ ಕ್ರಿಕೆಟ್ ಮ್ಯಾಚ್ ಆಗುತ್ತೆ, ಯಾರಿಗೆ ಸಪೋರ್ಟ್ ಮಾಡ್ಬೇಕು ನಾವು? ಕರ್ನಾಟಕಕ್ಕೆ. ದ್ಯಾಟ್ಸ್ ಇಟ್. ಅದನ್ನ ಅರ್ಥ ಮಾಡ್ಕೊಳ್ಳದ ಕೆಲವು ಅಲಪಲಾದಿಗಳು ಇದ್ದಾರೆ ಕೆಲವು. ಹಾಗಾಗಿ ಇಲ್ಲಿ ಸಿಕ್ತೋ ಸಿಕ್ಕಿಲ್ವೋ ಒಂದು ಭಯ ಬೇಕು. ಅಂಡ್ ನವೀನ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನೋಡಿ, ದರ್ಶನ್ಗೆ ರೌಡಿ ಶೀಟರ್ಗಳಿಂದ ಸಕಲ ವ್ಯವಸ್ಥೆ. ಆಮೇಲೆ ಪೊಲೀಸರು ಏನ್ ಹೇಳಿದ್ರು ಅಂತಂದ್ರೆ, ಈ ರೌಡಿಗಳಿದ್ರಲ್ಲ ಪಟಾಲಂ, ದರ್ಶನ್ ಅಭಿಮಾನಿ ಆಗ್ಬಿಡೋದು, ಅವ್ರದ್ದೊಂದು ಗ್ರೂಪ್. ಆಮೇಲೆ ಅವ್ರು ಏನ್ ಮಾಡಿದ್ರು ಕೂಡ ದರ್ಶನ್ ಫೋಟೋ ಇಟ್ಕೊ ಮುಂದಕ್ಕೆ ಇಟ್ಟು ಏನ್ ಬೇಕಿದ್ರು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಮಾಡ್ಬೋದಾ? ಬಿಡಕ್ಕಾಗತ್ತೆ ಇವ್ರನ್ನ? ಹಂಗಾಗಲ್ಲ, ಬಿಡೋದು ಇಲ್ಲ. ಅಂಡ್ ನವೀನ್ ಶೆಟ್ಟಿ ಕಿರಾಡಿ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನವೀನ್, ಒನ್ ಆಫ್ ದ ಫೈನೆಸ್ಟ್ ರಿಪೋರ್ಟಿಂಗ್. ನಾನು ಅದನ್ನು ಪದೇ ಪದೇ ಹೇಳ್ತಾ ಇದ್ದೆ, ನನಗೆ ಭಾಳ ಹೆಮ್ಮೆ ಆಗುತ್ತೆ ನಮ್ಮ ರಿಪಬ್ಲಿಕ್ ಕನ್ನಡದಿಂದ ಆ ವರದಿಗಳಾಗ್ತಾ ಇದೆ ಅಂತೇಳಿ. ನೋಡಿ, ಒಬ್ಬ 100 ಸಿಬ್ಬಂದಿಗಳ ಜೊತೆ CCB, 3 PSIಗಳ ಜೊತೆ CCB, ಇನ್ನು 8 ASIಗಳ ಜೊತೆ CCB ರೈಡ್ ಮಾಡುತ್ತೆ ಅಂತಂದರೆ ಅವ್ರಿಗೂ ಕೂಡ ಮಾಹಿತಿ ಬಂದಿರುತ್ತೆ. ಬಟ್ ಆ ಮಾಹಿತಿ ಮೊದಲು ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ನವೀನ್ ಶೆಟ್ಟಿ ಕಿರಾಡಿ ಮೂಲಕ ಬಂತು ಅನ್ನೋದು ನಮಗೆ ಭಾಳ ಹೆಮ್ಮೆಯ ವಿಚಾರ. ಅಲ್ಲಿ ಏನು ಸಿಕ್ಕಿಲ್ಲದೆ ಇರ್ಬೋದು, ಆದರೆ ಒಂದು ಮಾತಿದೆಯಲ್ಲ, ಭಯ ಬೇಕು, ಭಯ ಇರಬೇಕು, ಕಾನೂನಿನ ಭಯ ಇರಬೇಕು. ಎಸ್, ಓವರ್ ಟು ಯು. ಏನೆಲ್ಲ ಆಯಿತು? ಜಯಪ್ರಕಾಶ್ ಶೆಟ್ರೆ, ಒಂದು ತಾವು ಹೇಳಿದ ಹಾಗೆ ಬೆಳಗ್ಗೆ ಏನು ಇವತ್ತು CCB 5 ಗಂಟೆಗೆ ರೈಡ್ ಆಗುತ್ತೆ. ಆದರೆ ಈ ರೈಡ್ ಆಗೋದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ಕಳೆದ 1 ತಿಂಗಳಿಂದ ಜೈಲಿನಲ್ಲಿ ನಡೆಯುವಂಥ ಒಂದಷ್ಟು ಅಕ್ರಮಗಳು, ಜೊತೆಗೆ ಏನು ದರ್ಶನ್ಗೆ ಜೈಲಿನಲ್ಲಿ ಯಾರ್ಯಾರು ಪ್ರಮುಖ ರೌಡಿ ಶೀಟರ್ಗಳು ಅವ್ರಿಗೆ ಬೆಂಬಲ ಕೊಡ್ತಿದ್ದಾರೆ, ಯಾರ್ಯಾರು ಮೊಬೈಲ್ ತೆಗೆದುಕೊಂಡು ಹೋಗ್ತಿದ್ರು, ಪ್ರತಿನಿತ್ಯ ಊಟ ಕೊಡೋದು ಯಾರು, ಅವರ ಕಾಲೊತ್ತೋದು ಯಾರು ಅನ್ನೋದು ಇಂಚಿಂಚು ವರದಿಯನ್ನ, ಅದರಲ್ಲೂ ಕೂಡ ಸತ್ಯಾಂಶದ ಜೊತೆಗೆ ಒಂದಷ್ಟು ದಾಖಲೆಗಳನ್ನು ಹೊರಗಿಟ್ಕೊಂಡು ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಇವತ್ತು ಬೆಳಗ್ಗೆ CCB ರೇಡ್ ಅಂತೂ ಮಾಡಿದೆ, ಆದರೆ ಯಾವುದೇ ವಸ್ತು ಸಿಕ್ಕಿಲ್ಲ ಅಂತ ಇಲ್ಲಿ ಏನು ಹೇಳಲಾಗ್ತಿದೆ. ಇದಕ್ಕೆ ಪ್ರಮುಖ ಕಾರಣ ಏನಂತ ಹೇಳಿದ್ರೆ, ರಿಪಬ್ಲಿಕ್ ಕನ್ನಡದ ವರದಿಗೆ ಇನ್ನೊಂದಷ್ಟು ಸ್ಪುಷ್ಟಿ ಆದರೂ ಚೆನ್ನಾಗಿ ಸಿಕ್ತಿತ್ತು ಅನ್ನೋ ನಮಗೂ ಒಂದಷ್ಟು ಖುಷಿ ಆಗ್ತಿತ್ತು. ಯಾಕಂತ ಹೇಳಿದ್ರೆ ರಾತ್ರಿ 11-11:30 ಸುಮಾರಿಗೆ ಜೈಲಿಗೆ CCB ಇವತ್ತು ರೇಡ್ ಆಗುತ್ತೆ ಅನ್ನೋದು ಒಂದಷ್ಟು ಲೀಕ್ ಆಗಿತ್ತು. ಇದರಿಂದ ಜೈಲಧಿಕಾರಿಗಳು ಮತ್ತು ಒಳಗಡೆ ಇರೋ ಸಿಬ್ಬಂದಿಗಳು ಒಂದಷ್ಟು ಜನ ಅಲ್ಲಿ ಎಚ್ಚೆತ್ಕೊಂಡ್ರು. ಇಲ್ಲದೆ ಹೋಗಿದ್ದಿದ್ರೆ ಇವತ್ತು ಒಂದಷ್ಟು ಮೊಬೈಲು ಜೊತೆಗೆ ಸ್ಪೂನನ್ನು ಏನು ಚಾಕುವನ್ನಾಗಿ ಮಾಡ್ಕೊಂಡಿರ್ತಾ ಇದ್ರು, ಜೊತೆಗೆ ಮೊಬೈಲ್ ಚಾರ್ಜರ್ಗಳು ಇನ್ನೆಲ್ಲವೂ ಕೂಡ ಸಾಕಷ್ಟು ಸಿಗಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಕಳೆದ 15 ದಿನಗಳಿಂದ ಇತ್ತೀಚೆಗೆ ಜೈಲಿನ ಒಳಗಡೆ ಏನೇನು ತೆಗೆದುಕೊಂಡು ಹೋಗಿದ್ರು, ಚಿಕನ್ ತೆಗೆದುಕೊಂಡು ಹೋಗಿರೋ ಕೊಟ್ಟಿರೋ ಸಿಬ್ಬಂದಿ ಯಾರು, ಇದೆಲ್ಲವೂ ನಾವು ಹೆಸರನ್ನ ಹೇಳದೆ ಹೋಗಿದ್ರು ಸಹ ಕಳೆದ ವಾರ ಏನು ಶಾಸಕರೊಬ್ಬರು ಇಂಡೈರೆಕ್ಟ್ ಆಗಿ ಏನು ಸಹಕಾರ ಕೊಡ್ತಾ ಇದ್ರು ಅಂತ ಹೇಳಿದಾಗ ನಮ್ಮ ಮೇಲೂ ಕೂಡ ಸಾಕಷ್ಟು ಬೆದರಿಕೆಯನ್ನು ಒಡ್ಡುವಂಥ ಕೆಲಸ ಮಾಡಿದ್ರು. ನಿಮಗೂ ಮಕ್ಕಳಿದ್ದಾರೆ, ಮರಿದ್ದಾರೆ, ನೀವ್ಯಾಕೆ ಇಂಥ ವರದಿ ಮಾಡ್ತೀರಂತ ಇಂಡೈರೆಕ್ಟ್ ಆಗಿ ಬೇರೆಯವ್ರ ಕಡೆಯಿಂದ ಹೇಳಿಸುವಂಥ ಒಂದಷ್ಟು ಕೆಲಸ ಕೂಡ ಆಗಿತ್ತು. ಆದರೆ ರಿಪಬ್ಲಿಕ್ ಕನ್ನಡ ಯಾವತ್ತು ವರದಿ ಮಾಡೋಕ್ಕೆ ಹೊರಟಾಗ ಜೈಲಿನ ವಿಚಾರದಲ್ಲಿ ಯಾರೇ ಹೆದರಿದ್ರು ಸಹ ನಿಮಗೆ ಕಳೆದ 3-4 ಬಾರಿ ನನಗೂ ಕೂಡ ಹೇಳಿದ್ರು, ಖುದ್ದಾಗಿ ನೋಟಿಸ್ ಜಾರಿ ಆಗುತ್ತೆ, ನೀವು ಒಳಗಡೆ ಈ ರೀತಿ ಎಲ್ಲ ಹೇಳಂಗಿಲ್ಲ, ಆ ಅಕ್ರಮಗಳ ಬಗ್ಗೆ ಏನು ಮಾಹಿತಿ ಇಲ್ಲದೆ ಯಾವತ್ತೂ ಕೂಡ ನಾವು ವರದಿ ಮಾಡಿಲ್ಲ. ಜೊತೆಗೆ ಇದುವರೆಗೂ ಕೂಡ ಕೆಲವೊಂದು ವಿಡಿಯೋಗಳನ್ನ ನಾವು ದಾಖಲೆಗಾಗಿ ನಮ್ಮ ಲ್ಯಾಪ್ಟಾಪ್ನಲ್ಲೂ ಕೂಡ ಇದುವರೆಗೂ ಇಟ್ಕೊಂಡಿದ್ದೀವಿ. ಒಂದು ವೇಳೆ ಏನಾದರೂ ಇಲ್ಲಿ ಅಕ್ರಮ ಇಂಥವ್ರು ಹೋಗಿಲ್ಲ, ಇಂಥವ್ರು ದರ್ಶನ್ಗೆ ಏನೋ ತೆಗೆದುಕೊಂಡು ಹೋಗಿ ಕೊಟ್ಟಿಲ್ಲ, ಜೊತೆಗೆ ಅವ್ರ ಪತ್ನಿಗೆ ಸಹಕಾರ ಕೊಟ್ಟಿಲ್ಲ ಅನ್ನುವ ವಿಚಾರದಲ್ಲಿ ನಾಳೆ ಬೆಳಗ್ಗೆ ದಾಖಲೆಯನ್ನು ಕೇಳಿದ್ರು. ಅದಕ್ಕೂ ಕೂಡ ಕೆಲವೊಂದು ವಿಚಾರವನ್ನು ನೇರವಾಗಿ ಅವರ ಹೆಸರು ಹೇಳೋದು ಬೇಡ ಅಂತೇಳಿ ನಾವು ಹೇಳಿಲ್ಲ. ಆದರೆ ಇಷ್ಟೆಲ್ಲ ಅಕ್ರಮಗಳಿಗೆ ಕೈ ಜೋಡಿಸಿದ ಬಳಿಕ ಇವತ್ತು ಬೆಳಗ್ಗೆ ಏನು CCB ಪೊಲೀಸರು ಸುಮಾರು ಒಬ್ಬರು DCP ನೇತೃತ್ವದಲ್ಲಿ 4 ಜನ ACP ಹಾಗೂ 8 ಜನ ಇನ್ಸ್ಪೆಕ್ಟರ್ ಸೇರಿ ಒಟ್ಟು 100 ಜನ ರೈಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇದಕ್ಕೆ ಪ್ರಮುಖ ಕಾರಣ ಏನಂತ ಹೇಳಿದ್ರೆ ಜೈಲಿನಲ್ಲಿರುವ ದರ್ಶನ್. ಯಾಕಂತ ಹೇಳಿದ್ರೆ ದರ್ಶನ್ ವಿಚಾರವಾಗಿ ಇಷ್ಟೆಲ್ಲ ಅಧಿಕಾರಿಗಳು ಕಳ್ಳಾಟ ಆಡ್ತಾ ಇದ್ದಿದ್ದು, ಅಲ್ಲಿನ ಸಿಬ್ಬಂದಿಗಳು ಕಳ್ಳಾಟ ಆಡಿದ್ದು, ಜೊತೆಗೆ ಜೈಲು ಗೇಟ್ ಮುಂದೆ ಕೆಲವೊಂದು ಅಲ್ಲಿ ಪೊಲೀಸರು ಅಂತ ಹೇಳೋದಕ್ಕೆ ಅವರು ಆ ಅಕ್ಷರಕ್ಕೆ ಈ ಒಂದು ಜೈಲು ಈ ದರ್ಶನ್ ಪ್ರಕರಣದಲ್ಲಿ ಪೊಲೀಸರು ಏನೆಲ್ಲ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ತಗೊಂಡು ಎಲ್ಲರನ್ನೂ ತಂದು ಜೈಲಿಗೆ ಕಳಿಸಿದ್ದಾರೆ. ಆದರೆ ಜೈಲಿಗೆ ಹೋದ ನಂತರ ಅವರ ಒಳಗಡೆಯ ಉಪಟಳ ಏನಿದೆಯಲ್ಲ, ಇದನ್ನ ಯಾರು ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ನಾವು ನಿನ್ನೆ ಒಂದು ವರದಿಯನ್ನು ಮಾಡಿದ್ವಿ, ಅಲ್ಲಿ ಸಿಬ್ಬಂದಿಗಳು ನಿನ್ನೆ ಹೇಳ್ಕೊಳ್ತಾ ಇದ್ರು ನಮ್ಮ ಬಳಿ ಏನಂತಂದ್ರೆ, ಕೆಲವರು ಅವ್ರ ಹೆಸರು ಹೇಳೋಕ್ಕಾಗಲ್ಲ, ಅವರು ಯಾರು ಅಂತ ಹೇಳೋದಕ್ಕೂ ಆಗಲ್ಲ. ಏನು ದರ್ಶನನ್ನ ನಾವು ನೋಡಿದ್ರೆ ಅವ್ರನ್ನ ಮುಖ ನೋಡೋದಕ್ಕೆ ಕೂಡ ಮನ್ಸಾಗಲ್ಲ, ಅಷ್ಟು ರೂಢಾಗಿ ನಮ್ಮ ಹತ್ರ ನಡ್ಕೊಂತಾರೆ. ಆದರೆ ಅವ್ರಿಗಿಂತ ಜೈಲಿಗೆ ಬಂದಿರೋ ನಾಗೇಂದ್ರ ಆದರೂ ಸ್ವಲ್ಪ ಬೆಟ್ರು ಅಂತ ಹೇಳ್ತಾ ಇದ್ರು. ಅಂದ್ರೆ ಮಾಜಿ ಸಚಿವರು ಏನು ಈ ಒಂದು ಪ್ರಕರಣದಲ್ಲಿ ಬಂದು ಅದೇ ಒಂದು ಬ್ಯಾರಕ್ನ ವಿಶೇಷ ಭದ್ರತಾ ಬ್ಯಾರಕ್ನಲ್ಲಿ ಏನಿದ್ದಾರೆ, ಅದೇ ಬ್ಯಾರಕ್ ಮೇಲೆ ಇವತ್ತು ಬೆಳಗ್ಗೆ 5 ಗಂಟೆಗೆ
ಗಂಟೆಗೆ ಹೋಗಿ ದರ್ಶನನ್ನ ಬೆಳಿಗ್ಗೆ ಹೋಗಿ ಪೊಲೀಸರು ಎದ್ದೇಳಿಸುವ ಒಂದಷ್ಟು ಕೆಲಸವನ್ನ ಮಾಡಿದ್ರು. ಆದ್ರೆ 5 ಗಂಟೆಯಿಂದ ನಿರಂತರವಾಗಿ ಒಳಗಡೆ ಹುಡುಕಾಡಿದ್ರು ಸಹ ಒಂದಷ್ಟು ಅಲ್ಲಿ ಏನು ಸಿಕ್ಕಿಲ್ಲ ಅನ್ನೋ ಮಾಹಿತಿ ಲಭ್ಯ ಸಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಕಳೆದ ರಾತ್ರಿ 12 ಗಂಟೆಗೆ ಲೀಕ್ ಆಗಿದೆ ಅಂತ ಹೇಳಿದ್ರೆ ಜೈಲಿಗೆ ಒಳಗಡೆ ತೆಗೆದುಕೊಂಡು ಹೋಗೋ ವಸ್ತುಗಳೆಲ್ಲವನ್ನೂ ಕೂಡ ಇದೇ ಪೊಲೀಸರು ಕಳ್ಳದಾರ ಮಾರ್ಗದ ಮೂಲಕ ಒಳಗಡೆ ತೆಗೆದುಕೊಂಡು ಕೊಡ್ತಾರೆ ಅಂತ ಹೇಳಿದ್ರೆ ಅವರೇ ಕೂಡ ಹೇಳಿರ್ತಾರೆ ಒಳಗಡೆ ಇಲ್ಲಿಡಿ ಅಲ್ಲಿಡಿ ಅದನ್ನ ತೆಗಿರಿ, ನಾಳೆ ಬೆಳಗ್ಗೆ ರೈಡ್ ಆಗುತ್ತೆ ಅಥವಾ ಮಧ್ಯರಾತ್ರಿ ರೈಡ್ ಆಗ್ಬೋದು ಅನ್ನೋದು. ಯಾಕಂದ್ರೆ ರಾತ್ರಿ 11:30 ಸುಮಾರಿಗೆ ಜೈಲಿಗೆ ಏನು ನಿನ್ನೆ ರಾತ್ರಿಯೇ ರೈಡ್ ಆಗುತ್ತೆ ಅನ್ನೋ ಒಂದಷ್ಟು ಮಾಹಿತಿ ಇತ್ತು. ಆದರೆ ರಾತ್ರಿ ರೈಡ್ ಆಗಿರಲಿಲ್ಲ, ಬೆಳಗ್ಗೆ 5 ಗಂಟೆಗೆ ರೈಡ್ ಆಗಿತ್ತು. ನಾವು ಇದನ್ನ ರಾತ್ರಿಯೂ ಕೂಡ ನಿದ್ದೆ ಮಾಡದೇ ಇರೋ ರೀತಿಯಲ್ಲಿ ಬೆಳಗ್ಗೆ ಕೂಡ ಫಾಲೋ ಅಪ್ ಮಾಡಿದ್ವಿ. 4:50ಕ್ಕೆ ನಮಗೆ ಒಂದಷ್ಟು ಮಾಹಿತಿ ಇತ್ತು ಪೊಲೀಸರು ಬರ್ತಾರೆ ಅಂತೇಳಿ. ನಾವು 5 ಗಂಟೆಗೆ ಅಲರ್ಟ್ ಆಗಿ 6:30 ಸಂದರ್ಭದಲ್ಲಿ ಸಂಪೂರ್ಣವಾಗಿ ಒಳಗಡೆ ಏನೇನಾಗಿತ್ತು ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಒಂದಷ್ಟು ಲಭ್ಯ ಆಗಿತ್ತು. ಆದರೆ ಜೈಲಿನ ಒಳಗಡೆ ಇರುವಂಥ ಈ ಒಂದು ಅಕ್ರಮಗಳನ್ನು ತಡೆ ಹಾಕುವ ನಿಟ್ಟಿನಲ್ಲಿ CCB ಪೊಲೀಸರು ಬಂದರೂ ಸಹ ಆಗ್ತಿಲ್ಲ ಅಂತ ಹೇಳಿದ್ರೆ ಅಲ್ಲಿನ ಅಕ್ರಮಗಳಿಗೆ ಎಷ್ಟು ಸಿಬ್ಬಂದಿಗಳು ಕೈ ಜೋಡಿಸ್ತಾರೆ, ಅಧಿಕಾರಿಗಳ ಕಾರ್ಯವೈಖರಿ ಏನಿದೆ ಅನ್ನೋದು ಸಂಪೂರ್ಣವಾಗಿ ಗೊತ್ತಾಗುತ್ತೆ. ದರ್ಶನ್ ಜೈಲಿಗೆ ಹೋಗಿ ಇವತ್ತಿಗೆ 66 ದಿನದಂದ್ರೆ ಪ್ರಾರಂಭದಲ್ಲಿ ಒಂದು 15-20 ದಿನ ಒಂದಷ್ಟು ಬದಲಾವಣೆ ಆಗಿದ್ರು. ಬುಕ್ ತಂದ್ರು, ಲೈಬ್ರರಿಯಿಂದ ತಂದು ಓದಿದ್ರು, ಬಳಿಕ ಫ್ರೆಂಡ್ಸ್ ತಗೊಂಡೋಗಿ ಕೊಟ್ಟರು, ಇದೆಲ್ಲವೂ ಕೂಡ ಆಗಿತ್ತು. ಆದರೆ ಅದಾದ ಬಳಿಕ ಅವರ ನಡತೆ ಏನಿತ್ತು ಒಳಗಡೆ ಅದೆಲ್ಲವೂ ಕೂಡ ಬದಲಾಗಿ ಹೋಗಿತ್ತು. ನಾನು ರಾಜಕೀಯಕ್ಕೆ ಹೋಗ್ತೀನಿ ಅಂತ ಹೆದರ್ಸೋದು ಅಥವಾ ಏನು ಈಗಾಗಲೇ ಇದಂತೂ ವರದಿಯನ್ನ ಯಾರು ಕೂಡ ನೋಡಿದ್ರು ಕೂಡ ಸ್ಪಷ್ಟವಾಗಿ ಹೇಳಬೇಕು. ವಿಲ್ಸನ್ ಗಾರ್ಡನ್ ನಾಗನ ಮೂಲಕ ನಿರಂತರವಾಗಿ ಅಲ್ಲಿ ಒಳಗಡೆ ಎಲ್ಲ ಸಪೋರ್ಟ್ ಅನ್ನ ತೆಗೆದುಕೊಳ್ತಾ ಇದ್ರು. ಅಡುಗೆ ಮನೆಯಲ್ಲಿ ದರ್ಶನ್ಗೆ ಜೈಲು ಸಿಬ್ಬಂದಿಗೆ ಕೊಡುವಂತ ಊಟವನ್ನ ಕೊಡ್ತಾ ಇರಲಿಲ್ಲ, ಪ್ರತ್ಯೇಕವಾದ ಒಂದಷ್ಟು ಊಟವನ್ನ ತಯಾರು ಮಾಡಿ ದರ್ಶನ್ಗೆ ಕೊಡುವಂತ ಕೆಲಸ ಆಗಿತ್ತು. ಒಂದು ವಾರದ ಹಿಂದೆ ಏನು ಪವಿತ್ರ ಗೌಡ ಮತ್ತೆ ದರ್ಶನನ್ನ ಆ ಜೈಲಿನ ಪ್ರಮುಖ ವೈದ್ಯರೊಬ್ಬರ ಮೂಲಕ ಅಲ್ಲಿ ಆರೋಗ್ಯದ ಒಂದು ಕಾರಣ ಒಡ್ಡಿ ಆಸ್ಪತ್ರೆ ಬಳಿ ಕರೆದುಕೊಂಡು ಹೋಗಿ ಅವರನ್ನ ಭೇಟಿ ಮಾಡುವಂತ ಒಂದಷ್ಟು ಕೆಲಸ ಆಗುತ್ತೆ. ಅಂದ್ರೆ ಇದು ಪರಪ್ನಗರ ಜೈಲು ಅಥವಾ 5 ಸ್ಟಾರ್ ಹೋಟೆಲ್ ಅನ್ನೋ ಒಂದಷ್ಟು ಪರಿಸ್ಥಿತಿ ಎದುರಾಗುತ್ತೆ. ಇಷ್ಟೆಲ್ಲ ಅಕ್ರಮಗಳನ್ನ ಒಳಗೊಂಡಿರುವ ಪರಪ್ನಗರ ಜೈಲಿಗೆ ಬಂದವರು ಅವರು ಮನ ಪರಿವರ್ತನೆ ಆಗ್ತಾರೆ. ನಾವೇನು ಇವತ್ತು 100 ಜನ ನೋಡಿ ವೀಕ್ಷಕರೇ, ಎಷ್ಟು 100ಕ್ಕೂ ಅಧಿಕ ಸಿಬ್ಬಂದಿ, 3 ACP, 8 CPIಗಳ ನೇತೃತ್ವದಲ್ಲಿ ಇಂಚಿಂಚು ಶೋಧ ಆಗ್ತಾ ಇದೆ ಅಂತಂದ್ರೆ ಬಿಸಿ ಮುಟ್ಟಿದೆ ಅಂತ ಲೆಕ್ಕ. ಆ್ಯಂಡ್ ನವೀನ್ ಬೇಕು ಅಂತಂದ್ರೆ ಎವ್ರಿ ವೀಕ್ ನಿಮ್ಮನ್ನೇ ಇಟ್ಕೊಂಡು ನಮ್ಮ ಹೇಗೂ ಪೊಲೀಸ್ ಸ್ಟೋರಿ ಇದೆಯಲ್ಲ ವಾರಕ್ಕೊಮ್ಮೆ ನವೀನ್ ರಿಪೋರ್ಟಿಂಗ್ ಫ್ರಮ್ ಪರಪ್ಪನ ಅಗ್ರಹಾರ ಅಂತೇಳಿ ಸ್ಪೆಷಲ್ ಪ್ರೋಗ್ರಾಮ್ ಮಾಡ್ತೀವಿ 1/2 hour. ಆಮೇಲೆ ಒಂದು ನೆನಪಿಟ್ಕೊಳ್ಳಿ ನವೀನ್, ಒಬ್ಬ ಜಡ್ಜಿಗೆ ನಿಮ್ಗೆ ಗೊತ್ತಾ ಶ್ರುತಿ, ನಾವೊಂದು ಹಿಂದೆ ವರದಿ ಮಾಡಿದ್ವಿ. ಎಂಥ ವರದಿ ಅಂತಂದ್ರೆ ಜೈಲೊಳಗೆ ಏನಾಗ್ತಾ, ಈ ಜೈಲು ಇದೆಯಲ್ಲ ಈಗ ಈ MLAಗಳು ಯಾರ ಸುಪರ್ದಿಗೆ ಬರ್ತಾರೆ ಹೇಳಿ, ಸೆಷನ್ ಬಂದಾಗ ಸ್ಪೀಕರ್ ಸುಪರ್ದಿಗೆ ಬರ್ತಾರಲ್ವಾ, ನಮ್ಗೆ ಗೊತ್ತಿದೆಯಲ್ವಾ, ಒಂದು ಅರೆಸ್ಟ್ ಆಗ್ಬೇಕಂದ್ರೆ ಕೇಳಬೇಕು ಅಂತೇಳಿ. ಈ ಜೈಲು ಯಾರ ಸುಪರ್ದಿಗೆ ಬರುತ್ತೆ ಗೊತ್ತಾ? ಜಡ್ಜಿಗಳ ಸುಪರ್ದಿಗೆ ಬರುತ್ತೆ. ಜಡ್ಜಿಗಳ ಸುಪರ್ದಿಗೆ ಬರುತ್ತೆ. ನಾವೇ ನೆಕ್ಸ್ಟ್ ಹೆಂಗಿರ್ಬೇಕು ಅಂತಂದ್ರೆ ನಾವು ಮನವಿ ಮಾಡೋಣ, ನಮ್ಗೆ ಫೋರ್ಸ್ ಮಾಡೋ ರೈಟ್ಸ್ ಇಲ್ಲ ಜಡ್ಜಿಗಳನ್ನ. ನೋಡ್ಬೇಕು ಸರ್ ಅಂತೇಳಿ ನಾವು ಹಿಂದೆ ಒಂದು ಸುದ್ದಿ ಪ್ರಸಾರ ಮಾಡಿದ್ದೆ. ಜಡ್ಜ್ ಭೇಟಿ ಕೊಟ್ಟಿದ್ರು ಜೈಲ್ಗೆ, ಜಡ್ಜ್ ನ್ಯಾಯಾಧೀಶರು ಹೋಗಿ ಏನಾಗ್ತಾ ಇದೆ ಅಂತ ನೋಡಿದ್ರು. ಈ ಕಾಂಜಿ ಪಿಂಜಿ ವಿಚಾರಗಳು ಬೇಡ ನಮ್ಮ ಹತ್ರ. ಈ ಸಮಾಜದ ಕೊಳೆಯನ್ನು ತೊಳೆಯಬೇಕು ಅಂತಂದ್ರೆ ಕೇವಲ ನರಸತ್ತ ನಾಯಕರೇ ರಾಜಕಾರಣಿಗಳೇ ಆಗಬೇಕು ಅಂತಿಲ್ಲ. ಇವರೆಲ್ಲ ಅಡ್ಜಸ್ಟ್ಮೆಂಟ್ ಎಲ್ಲವೂ ಮಾಡ್ಕೋತಾರೆ. ನಮಗೆ ಮಾಧ್ಯಮವಾಗಿ ಜನಸಾಮಾನ್ಯರಾಗಿ, ಮಾಧ್ಯಮದ ಮುಖಾಂತರ ಬರುವಂಥ ಜನಸಾಮಾನ್ಯರಾಗಿ ಈ ಸಮಾಜವನ್ನು ಸರಿ ಮಾಡುವಂಥ ಜವಾಬ್ದಾರಿ ನಮಗೂ ಇದೆ. ನೆನಪಿಟ್ಕೊಳ್ಳಿ, ಇನ್ನು ಮುಂದೆ ಇಂಥದ್ದಾದರೆ ಜೈಲೊಳಗೆ ಅದು ಯಾವನೇ ಎಷ್ಟು ದೊಡ್ಡ ವ್ಯಕ್ತಿ ಆಗಿರಲಿ ಜಡ್ಜನ್ನು ಕಳಿಸುವಂಥ ಪ್ರಯತ್ನಗಳನ್ನು ಮಾಡ್ತೀವಿ. ಜಡ್ಜ್ಗೆ ನಾವು ಮನವಿ ಮಾಡ್ಕೋತೀವಿ, ಹೋಗಿ ಸರ್ ನ್ಯಾಯಾಧೀಶರು ಹೋಗಿ ನೋಡ್ಕೊಂಡು ಬನ್ನಿ ಅಂತೇಳಿ. ಆಗಿದೆ. ನಾನು ಮಾಡಿದಂಥ ವರದಿಯಲ್ಲಿ 3 ಬಾರಿ ಜಡ್ಜ್ಗಳು ಹೋಗಿದ್ದಾರೆ. ಕೇವಲ ಜೈಲಿಗೆ ಮಾತ್ರ ಅಲ್ಲ, ಜೈಲಿಗೆ 2 ಬಾರಿ ಹೋಗಿದ್ದಾರೆ. ಇನ್ನೊಂದು ಕಡೆ ನಾನು ಯಾವ ಭಾಗ ಅಂತಂದರೆ ಅದು ಕಲಬುರಗಿ ಆ ಭಾಗದಲ್ಲಿ ರೋಡ್ ಸೈಡಲ್ಲಿ ವಾಹನಗಳನ್ನು ಪಕ್ಕಕ್ಕಿಟ್ಟು ಪೋಸ್ಟ್ ಮಾರ್ಟಮ್ ರೋಡ್ ಸೈಡಲ್ಲಿ. ಏನು ನನ್ನ ಮೇಲೆ ಹರಿಬಿದ್ರು ಮುರಿದು ಬಿದ್ರು, ಬಾ 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 ಡ್ಯಾಶ್ 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 ನಮಗೆ ಬೈಗಳು. ಅಯ್ಯೋ, ಇಂಥ ಬೈಗಳು ಎಷ್ಟು ಕೇಳಿಲ್ಲ ನಾವು. ಕೊನೆಗೆ ಆಗ ನ್ಯಾಯಮೂರ್ತಿಗಳು ವೀರಪ್ಪ ಅಂತಿದ್ರು, ಅವರ ಆದೇಶದ ಮೇರೆಗೆ ಅಲ್ಲಿಯ ಜಿಲ್ಲಾ ನ್ಯಾಯಾಧೀಶರು ಆ ರೋಡ್ ಸೈಡಿಗೆ ಬರ್ತಾರೆ ನೋಡ್ತಾರೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಇವತ್ತು ನೀವು CCB 100 ಪೊಲೀಸರು ಮತ್ತೊಬ್ಬರು ಹೋಗಿದ್ದಾರಲ್ವಾ, ಕಣ್ಣ ಮುಚ್ಚಾಲೆ ಜಾಸ್ತಿ ಆಡಬೇಡಿ. ನೀವು ಸ್ಪೆಷಲ್ ಟ್ರೀಟ್ಮೆಂಟ್ ಒಳಗೆ ಕೊಡ್ತೀರಿ ಅಂತಂದರೆ ಜಡ್ಜನ್ನು ಅಲ್ಲಿಗೆ ಹೋಗಿಸುವಂಥ ಪ್ರಯತ್ನವನ್ನು ರಿಪಬ್ಲಿಕ್ ಕನ್ನಡವಾಗಿ ನಾವು ಮಾಡ್ತೀವಿ. ಆ್ಯಂಡ್ ಎಕ್ಸಲೆಂಟ್ ರಿಪೋರ್ಟಿಂಗ್ ನವೀನ್ ಕೆರಾಡಿ. ವರಿನೇ ಮಾಡ್ಕೋಬೇಡಿ, ಬೇಕಿದ್ರೆ ವಾರಕ್ಕೊಮ್ಮೆ ಸ್ಪೆಷಲ್ ಎಪಿಸೋಡ್ ಮಾಡೋಣ. ಥ್ಯಾಂಕ್ ಯು. ಡೆವಿಲ್ ಗ್ಯಾಂಗ್ಗೆ ಮುಳುವಾಗುತ್ತಾ ಸಾಕ್ಷ್ಯದ ಗುಡ್ಡೆ ಅನ್ನೋದು